ಬಿಸ್ಕೆಟ್ ತಿಂದು ಮಜಾ ಮಾಡಿ. ಇದನ್ನ ತರೋದಕ್ಕೆ ದುಡ್ಡಲ್ಲಿತ್ತು? ನನ್ನ ಹತ್ರ ದುಡ್ಡಿಲ್ಲ, ಜಾಜಕ್ಕೆ ಕೊಟ್ಟಿದ್ದಲ್ಲ ಆ ದುಡ್ಡಿಂದ ತಂದೆ. ಕಂಡವನ ದುಡ್ಡಲ್ಲಿ ಬಿಸ್ಕೆಟ್ ಜಾಸ್ತಿ ಮಾಡ್ತಾ ಇದ್ದೀರಲ್ಲ, ನಾಶ ಆಗಲ್ವ ನಿಮ್ ಜನ್ಮಕ್ಕೆ? ಯಾಕಂದ್ರೆ ಹುಡ್ಬೈತಾ ಇದ್ದೀರಾ? ಮತ್ತೇನು ಅಳಿಯಂದಿಲ್ಲ, ನಿಮ್ಮ ಸ್ವಂತ ದುಡಿಮೆಯಿಂದ ಬಿಸ್ಕೆಟ್ ತಂದು ಕೊಟ್ಟಿದ್ದಿದ್ದೆ ನಾವೆಲ್ಲ ತಿಂದು ಖುಷಿ ಪಡ್ತಾ ಇದ್ದೀವಿ. ಯಾವುದೋ ದುಡ್ಡಲ್ಲಿ ತಂದಿದ್ದೀರಲ್ಲ, ಇದನ್ನ ತಗೊಂಡು ಹೋಗಿ ನಾಯಿಗೆ ಹಾಕಿದ್ಲು, ಅದು ಮೂಸ್ ನೋಡಲ್ಲ. ದುಡಿಯೋದು ಕೊನೆಗೆ ಚಿತ್ರೋದು ಕವಿಪುರದಲ್ಲಿರೋ ಕಲ್ಲಿನ ಕೋಳಿ ಕೂಗೋದು ಎಲ್ಲ ಬಂದೆ. ಯಪ್ಪ, ಈ ಪುಣ್ಯಾತ್ಮ ಸಂಪಾದನೆ ಮಾಡೋದು ಎಲ್ಲಿಂದ ಬಂತೆ? ಇವನನ್ನ ತಗೊಂಡು ಹೋಗಿ ನಡು ರಸ್ತೆ ನಿಲ್ಲಿಸಿ ಹಲಾಜ್ ಹಾಕಿದ್ಲು, ಯಾರು 5 ಪೈಸಕ್ಕೂ ಕೂಗೋಲ್ಲ. ಶುದ್ಧ ಅವಮಾನ. ಮನೆ ಬಿಟ್ಟು ಹೋಗ್ಬಿಡ್ತೇನೋ? ಮನೆ ಬಿಟ್ಟು ಹೋಗ್ಲಿ, ನನ್ನನ್ನು ನಾನು ಹರಾಜ್ ಹಾಕೊಂಡು ನನ್ನ ಬೆಲೆ ಏನು ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಯಾರು ಗಾಬರಿ ಆಗ್ಬಿಡಿ, ನಾನು ಗಂಡುಗುಲಿ ವಂಶದ ಏಕೈಕ ಮನೆಯಲ್ಲಿಯ ಅಯ್ಯ ವಿಠಲ್ಮೂರ್ತಿ ಎಮ್ಮಿ. ನಾನು ಹರಾಜಿದ್ದೀನಿ, ನನ್ನನ್ನು ನಾನೇ ಹರಾಜ್ ಹಾಕೊಂಡಿದ್ದೀನಿ. ಹರಾಜಲ್ಲಿ ಯಾರು ನನ್ನ ಜಾಸ್ತಿ ಕೂಡ್ತಾರೋ ಅವ್ರು ನನ್ನ ಕೊಂಡ್ಕೊಂಡಂಗೆ ಕೊಂಡ್ಕೊಂಡು ನನ್ನ ಹೆಂಗ್ ಬೇಕೋ ಹಂಗೆ ಬಳಸ್ಕೋಬಹುದು. ಯಾಕೆ ಸರ ಕಮಾನ್ ಹರಾಜ್ ಕೂಗಿ ಹರಾಜ್ ಯಾಕೆ ಕೂಗ್ಬೇಕು? ಅದು ನಾನು ಎಷ್ಟಕ್ಕೆ ಬೆಲೆ ಬಾಳ್ತೀನಿ ಅನ್ನೋದು ನನಗೆ ಗೊತ್ತಾಗಬೇಕಾಯ್ತು. ಅದಕ್ಕೋಸ್ಕರ ನನ್ನನ್ನು ನಾನೇ ಹರಾಜ್ ಗೊತ್ತಾ ಇದ್ದೀನಿ. ದಯವಿಟ್ಟು ನನಗೊಂದು ಬೆಲೆ ಕಟ್ಟಿಪ್ಪ. ಒಳ್ಳೆ ತಲೆ ಕೆಟ್ಟ ಸವಾಸ ಆಗೈತೆ, ಬಂದ್ರೆ ಹೋಗೋಣ. ಮಾದರ್ಗಳೇ ದಯವಿಟ್ಟು ನನಗೊಂದು ಬೆಲೆ ಕಟ್ಟಿ. ನೀವು ಬೆಲೆ ಕಟ್ಟಿಲ್ಲ ಅಂದ್ರೆ ನಂಗೆ ಬೆಲೆನೇ ಇಲ್ದಿರಂಗಾಗುತ್ತೆ. ಹಲೋ ಮಾದರ್ಗಳೇ, ಹಂಗೆ ಹೋಗ್ಬಿಟ್ರಪ್ಪ, ಇವಾಗ ನಾನು ಏನ್ ಮಾಡ್ಲಿ? ಬಳಿಕ ಮಾವನ ಮನೆಯ ಹಂಗ್ಯಾಕೋ. ಹೌದಣ್ಣ, ನನ್ನನ್ನು ನಾನೇ ಹರಾಜ್ ಹಾಕತ್ತಾ ಇದ್ದೀನಿ. 1 ಲಕ್ಷನ, 2 ಲಕ್ಷನ, 3 ಲಕ್ಷನ. ಯಾವನ್ ಕೊಂಡ್ಕೊಂತಾನೆ ನಿನ್ನಾಗಲಿ ನನ್ನನ್ನಾಗಲಿ ಯಾವನು ತಗೊಳೋದಿಲ್ಲ. ಅದಿರ್ಲಿ, ಯಾಕೆ ಹರಾಜ್ ಹಾಕೊಂತ ಇದೆಯಾ? ಮನೇಲಿ ತುಂಬಾ ಕಷ್ಟ ಕಣೆ. ನನಗೂ ಕಷ್ಟ ಇದೆ, ಮನೇಲಿ ತೊಂದರೆ ಇದೆ ಅಂತೇಳಿ ನಿನ್ನನ್ನ ನೀನು ಹರಾಜ್ ಹಾಕೊಳಕ್ ಬಂದಿದ್ಯಲ್ಲ, ನೀನು ಒಂದು ಗಂಡಸ ನೋಡ. ಒಂದು ಅಂಡರ್ಸ್ಟ್ಯಾಂಡಿಂಗ್, ನಿನಗೂ ಕಷ್ಟ ಇದೆ, ನನಗೂ ಕಷ್ಟ ಇದೆ. ನಿನ್ನನ್ನು ಹರಾಜಲ್ಲಿ ಯಾವ ನನ್ನ ಮಗನು ಕೊಂಡ್ಕೊಂಡಿಲ್ಲ ಬದುಕಿರ್ಬಾರ್ದು. ನಾನು ನೀನು ಒಂದೇ ಮರಕ್ಕೆ ನೆನ ಕಣಪ್ಪ. ಒಂದು ಸತಿ ಕುಣಿಕೆ ಕುಟ್ಲಿಕ್ಕೆ ಬಿದ್ದ ಮೇಲೆ ಕತ್ತು ವಾಳಲೇಬೇಕು. ಅಣ್ಣ ಒಂದು ಮಾತು ಮನೇಲಿ ಕೇಳ್ಬಿಟ್ಟು ಸಾಯಣ. ಮನೇಲಿ ಕೇಳ್ಕೊಂಬಂದು ಖಂಡಿತವಾಗ್ಲೂ ಸಹಿತ ನಿಮ್ಗೆ ಕಂಪ್ನಿ ಕೊಟ್ಟೆ ಕೊಡ್ತೇನೆ. ಮನೆಗೆ ಹೋಗೋಣ. ಅಯ್ಯೋ, ಇದೇ ಮನೆನ 100% ಇದೆ ಮನೆ. ಯಾಕಪ್ಪ ಇವರು ಹಗ್ಗ ಹಾಕೊಂಡು ನಿಮ್ಗೂ ಹಗ್ಗ ಹಾಕಿ ಹೇಳ್ಕೊಂಡ್ ಬಂದಿದ್ದಾರೆ? ಅದೇನಾಯ್ತು ಗೊತ್ತಮ್ಮ? ಸಾಯಂತದ್ದು ಏನೋ ಆಗಿದೆ ನಿನಗೆ? ನಾನು ಹೆಂಡತಿ ಹತ್ರ ಕುಡಿಯೋದಕ್ಕೆ 50 ರೂಪಾಯಿ ಕೇಳಿದೆ, ಅವ್ರು ಕೊಡಲ್ಲ ಅಂತಂದ್ಲು. ಅದಕ್ಕೆ ಸಾಯಣ ಅಂತ ಹೋಗ್ತೇನೆ. 50 ರೂಪಾಯಿ ಸಾಯ ಕೊಡ್ತಾ ಇದ್ದಲ್ಲ, ನಿನ್ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವನ? ಹಾಗೇನಾದ್ರೂ ಸಾಯ ಆಗಿದ್ದಿದ್ರೆ ನಾನು ವಿಟ್ಲ ಇಬ್ರು 1000 ಸಲ ಸಾಯ್ಬೇಕಿತ್ತು. ಖಂಡಿತವಾಗಿ ನಾನು ಸಾಯಲ್ಲ, ಇವನಿಗೂ ಸಾಯಿಸ್ಕೊಳ್ಳ. ನಿನ್ನ ಅಮ್ಮ ಎಂತೀನಿ ಮೊತ್ತ 50 ರೂಪಾಯಿ ಕೊಟ್ಟು ನಾನು ಅವಾಗ ಕೊಡ್ತಾ ಇರ್ತೀನಿ, 50 ರೂಪಾಯಿ ಕೊಡ್ತಾ ಇರ್ಬೇಕು. ಕೊಟ್ಟಿಲ್ಲ ಅಂದ್ರೆ ಹೋಗಿ ಹೋಗಿ ಕುಡ್ಕೊಂಡ್ ಕೈಲಿ ಸಿಕ್ಕು ಸಾಯೋದಕ್ಕೆ ಹೊರಟಿದಿರಲ್ಲ. ಹರಾಜಂತೆ ಹರಾಜು, ಹರಾಜಿನ ವಿಷಯ ಬಿಟ್ಬಿಡಿಪ್ಪ. ಇಲ್ಲಮ್ಮ ಪಲ್ಲು, ನನಗೆ ತುಂಬಾ ಅವಮಾನ ಆಗಿದೆ. ನಾನು ರಸ್ತೆಗೆ ಹೋಗ್ತೀನಿ, ಹರಾಜ್ ಹಾಕೊಂಡೇ ಹಾಕೋತೀನಿ. ಎಮ್ಮೆ ಗಂಡುಗಳ ಏಕೈಕ ಮನೆಯಲ್ಲಿ
ನಿಮಗೆ ತುಂಬಾ ಕಷ್ಟ ಇದೆ, ಕಿತ್ಕೊಂಡು ತಿನ್ನುವಂತ ಬರ್ತದ. ಅದಕ್ಕೋಸ್ಕರ ನನ್ನನ್ನು ನಾನೇ ಹರಾಜು ಹಾಕುತ್ತಾ ಇದ್ದೀನಿ. ತರಕಾರಿ ಟಮಾಟೋ ₹1. ದಯವಿಟ್ಟು ಅದ್ರ ಮೇಲೆ ಕೂಗಿ ನನಗೊಂದು ಬೆಲೆ ಕಟ್ಟಿಪ್ಪ, ಪ್ಲೀಸ್ ಪ್ಲೀಸ್. ಯಾರು ಹಲೋ, ಕೂಗಿಪ್ಪ. ಏನ್ ನಡೀತದೆ ಇಲ್ಲಿ? ಸರ್, ಆ ಮಂಟ ಹರಾಜು ಹಾಕೊಂತ ಇದ್ದೀನಿ ಸರ್. ಸರ್, ನಿಮ್ಮನ್ನೆಲ್ಲೋ ನೋಡ್ದಂಗಿದೆಯಲ್ಲ, ನೀವು ಸಿನಿಮಾ ಫೈಟ್ ಮಾಸ್ಟರ್ ಅಲ್ವಾ ಸರ್? ಏನ್ ಸರ್ ಇನ್ನೇನು ಉತ್ತರ ಸರ್? ನನ್ನ ಸಿನಿಮಾಗೆ ಒಬ್ಬ ಒಳ್ಳೆ ಆರ್ಟಿಸ್ಟ್ ಬೇಕಾಯ್ತು. ಹೌದ್ರಾ? ಆ ಮಂಟ ಆತನೇನೋ ನೋಡಿ. ಏನಪ್ಪ ನಿನ್ನ ಹೆಸರು? ವಿಠಲ್ ಮೂರ್ತಿ ಸರ್. ಮಂದಿ ತುಂಬಾ ಕಷ್ಟ ಇದೆ ಸರ್, ಕಿತ್ಕೊಂಡು ತಿನ್ನಂತ ಬರ್ತಾನ. ಅದಕ್ಕೋಸ್ಕರ ನನ್ನನ್ನು ನಾನೇ ಹರಾಜು ಹಾಕೋತಾ ಇದ್ದೀನಿ ಸರ್. ಸ್ಟ್ರಾಂಗ್ ಆಗಿದೆಯಾ? ಸರ್, ಚಿಕ್ಕ ವಯಸ್ಸಿಂದ ಆ ಪೌಡ್ರ್ ಹಾಲು ಈ ಪೌಡ್ರ್ ಹಾಲು ಕುಡ್ದು ಸ್ಟ್ರಾಂಗ್ ಆಗಿ ಇದೆ. ಓಕೆ ಸರ್, ಅದು ನನ್ನನ್ನು ಕೊಂಡ್ಕೊಳ್ಳೋಕ್ಕಿಂತ ಮುಂಚೆ ಯಾಕೆ ಸರ್ ಇಷ್ಟೊಂದು ಚೆಕ್ ಮಾಡ್ತಾ ಇದ್ದೀರಾ? ನೋಡು, ಯಾವುದೇ ಮಾಲ್ ತಗೊಳ್ಬೇಕಾದ್ರು ಆ ಪದಾರ್ಥ ಚೆಕ್ ಮಾಡೋ ತಾನೆ, ಯಾಕೆಂದ್ರೆ ಎಕ್ಸ್ಪೈರಿ ಡೇಟ್ ಆಗಿ ಬರ್ತಾರೆ. ಸರ್, ಹಾಗಾದ್ರೆ ನಾನು ಹೋಟೆಲ್ಗೆ ಬರ್ತೀನಾ? ಖಂಡಿತ ಬರ್ತೀಯಪ್ಪ. ಆಯ್ತು, ನಿನಗೆ ಎಷ್ಟು ದುಡ್ಡು ಕೊಡ್ಬೇಕಪ್ಪ? ಸರ್, ನಾನು 2 ಲಕ್ಷ ರೂಪಾಯಿ ಸೇಲ್ ಆಗಲ್ಲ ಸರ್. ಆಯ್ತಪ್ಪ, ಕೊಡ್ತೀನಿ. ನೋಡಿ, ಇವನ್ನ 2 ಲಕ್ಷ ರೂಪಾಯಿಗೆ ನಾನು ಕೊಂಡ್ಕೊಂಡಿದ್ದೀನಿ. ತಗೊಳಪ್ಪ, ಈಗ 2,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ. ಬೆಲೆ ಕಟ್ಟೋದಲ್ದಲೆ ನನಗೆ ಅಡ್ವಾನ್ಸ್ ಬೇರೆ ಕೊಟ್ಬಿಟ್ರೆ ಹೌದು. ಮಿಕ್ಕಿದ ಅಮೌಂಟನ್ನು ಯಾವಾಗ ಸೆಟಲ್ ಮಾಡ್ತೀರಾ ಸರ್? ನೋಡು, ಒಂದು ರಿಹರ್ಸಲ್ ಇದೆ, ಅದು ಆದ್ಮೇಲೆ ಮಿಕ್ಕಿದ ಅಮೌಂಟ್ ಎಲ್ಲ ಸೆಟ್ಲ್ ಮಾಡ್ತೀನಪ್ಪ. ರಿಹರ್ಸಲ್ ಏನು ಸರ್ ಅದು? ಒಂದು ಸಿನಿಮಾದಲ್ಲಿ ಹೀರೋಗೆ ಡೂಪ್ ಆಗ್ಬೇಕಪ್ಪ. ನಾನು ಹೀರೋಗೆ ಡೂಪ? ಹೌದಪ್ಪ, ಅವ್ನು ಮಾಡೋ ಕೆಲಸ ನೀನು ಮಾಡಬೇಕು. ಅಂದ್ರೆ ಅವ್ನು ಮಾಡೋ ರೊಮ್ಯಾನ್ಸು, ಅವ್ನು ಹಾಡೋ ಡ್ಯೂಯೆಟ್ಟು, ಅದು ಇದು ಎಲ್ಲ ನಾನೇ ಮಾಡ್ಬೇಕಾ? ಮತ್ತೆ ನಾನೇನು ಮಾಡಬೇಕು? ನೀನು ಫೈಟಿಂಗ್ ಸೀನಲ್ಲಿ ಡೂಪ್ ಆಗ್ಬೇಕು. ನನಗೆ ಅರ್ಥ ಆಗಿಲ್ಲ ಸರ್. ಅಂದ್ರೆ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಜಂಪ್ ಮಾಡೋದು, ಕೆಳಗಿಂದ ಮೇಲಾಡೋದು, ಮೇಲಿಂದ ಕೆಳಗೆ ಆಡೋದು, ಗ್ಲಾಸ್ ಹೊಡ್ಕೊಂಬರೋದು, ಬೈಕ್ ಟಿಕ್ಕಿ ಹೊಡೆಯೋದು ಎಲ್ಲ ನೀನು ಮಾಡೋದು. ಸರ್, ಏನು ಮಾಡ್ತಿದ್ದೀರಾ ಸರ್? ರಿಹರ್ಸಲ್. ಈಗ ನಾನು ಬೈಕ್ನ ಓಡಿಸ್ಕೊಂಡು ಹೋಗ್ತೀನಿ, ನೀನು ಹಂಗೇ ಜಾರ್ಕೊಂಡ್ಬರ್ಬೇಕು. ಹೋಗ್ತಾ ಹೋಗ್ತಾ ಫಾಸ್ಟಾಗಿ ಹೋಗ್ತೀನಿ, ನೀನು ಹಂಗೆ ಫಾಸ್ಟಾಗಿ ಜಾರ್ಕೊಂಡ್ಬರ್ಬೇಕು. ನಾನೇನು ಸರ್ ಜಾರ್ಕೊಂಬರ್ದು? ನೀವೇನೇನೋ ಜಾರ್ಸ್ಕೊಂಡು ಹೋಗ್ತಿರಲ್ಲ. ವೆರಿ ಗುಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನನಗೆ ನಿನ್ನಂತ ಬ್ರಿಲಿಯಂಟೇ ಬೇಕಾಗಿದ್ದು. ಅಲ್ಲ ಸರ್, ಜಾರ್ಕೊಂಡು ಬಂದ್ರೆ ಮೈಕೈಲ್ಲ ತರ್ಚೋಗಲ್ವಾ ಸರ್? ಏನು ಯೋಚನೆ ಮಾಡ್ಬೇಡ, ಅದಕ್ಕೆ ಅಂತ ಮೆಡಿಸಿನ್ ಇದೆ, ಕೊಡ್ತೀವಿ. ಓಕೆ? ಸರ್, 1, 2, 3. ಹಲೋ ಹಲೋ, ಏನಪ್ಪ ಇಷ್ಟೊಂದು ಖುಷಿ ಖುಷಿ ಮಾಡ್ತಿದ್ದೀರಾ? ಯಾರೋ ಒಬ್ಬ ನನ್ನ ಹರಾಜಲ್ಲಿ 2 ಲಕ್ಷ ರೂಪಾಯಿ ಕೊಂಡ್ಕೊಂಡ. 2 ಲಕ್ಷ ರೂಪಾಯಿನಪ್ಪ? ಹೌದು ಕಣಮ್ಮ, ಅಡ್ವಾನ್ಸ್ ಅಂತ 2,000 ರೂಪಾಯಿ ಕೊಟ್ಟಿದ್ದೇನೆ. ಮನೆಗೆ ಹೇಳ್ದು ಬರ್ತೀನಿ ಅಂತ ಬಂದೆ. ಯಾರು ನೀವು ಬೈಕು ಡ್ಯಾಮೇಜ್ ಆಗಿದೆ, ಕಾಲಿಗೆ ಕೆಟ್ಟಾಗಿದೆ. ಮರ್ಯಾದೆಯಿಂದ ಈ ಡ್ಯಾಮೇಜ್ ಚಾರ್ಜ್ ಕೊಟ್ಟರೆ ಸರಿ, ಇಲ್ಲ ಅಂದರೆ ನಾನು ಸುಮ್ಮನೆ ಬಿಡಲ್ಲ. ಏನಾಯ್ತಪ್ಪ? ಏನಾಯ್ತು ತಮ್ಮಪ್ಪನು? ಆಯ್ತು, 10,000 ರೂಪಾಯಿ ಕೊಟ್ಟರೆ ಸರಿ, ಇಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಖರ್ಚಿಗೆ ಅಂತ ಕೊಟ್ಟಿದ್ರಲ್ಲಿ ಅಷ್ಟು ಇಷ್ಟು ಅಂತ 5,000 ರೂಪಾಯಿ ಉಳಿಸ್ಕೊಂಡಿದ್ದೀನಪ್ಪ. ತಗೊಳ್ಳಿ ಸರ್, ನನ್ನ ಹೆಂಡತಿ ಹತ್ರ ಇರೋದೇ 5,000 ರೂಪಾಯಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದು 2,000 ರೂಪಾಯಿ. ನಿನ್ನಿಂದಾಗಿ ನಷ್ಟದ ಮೇಲೆ ನಷ್ಟ, ನಷ್ಟದ ಮೇಲೆ ನಷ್ಟ. ಅಳಿಯೋದ್ರೆ ಈಗಲಾದ್ರೂ ಗೊತ್ತಾಯ್ತಾ? ಹರಾಜಲ್ಲಿ ನಿಮ್ಮನ್ನ ಯಾರು ಮುಟ್ಟೋದು ಇಲ್ಲ, ಮೂಸೋದು ಇಲ್ಲ. ಬಿಟ್ಬಿಡಿಪ್ಪ. ಇಲ್ಲ ಮಕ್ಕಳು, ನನ್ನನ್ನು ನಾನು ಹರಾಜು ಹಾಕೊಂಡೇ ಹಾಕೋತೀನಿ. ಇದು ಆ ಗಂಡುಗಲೇಶ್ವರ ಮೇಲೆ ಆಣೆ. ದಿನ ಬರೋದು, ರಸ್ತೆಯಲ್ಲಿ ನಿಂತ್ಕೊಳ್ಳೋದು, ಹರಾಜು ಹಾಕಿಸ್ಕೊಳ್ಳೋದು.
ನನಗೆ ಬೆಲೆ ಕಟ್ಟಿ ಕೊಂಡ್ಕೊಂಡು ಹೋಗುವಂತ ವ್ಯಕ್ತಿ ನಿಮ್ಮಲ್ಲಿ ಯಾರು ಇಲ್ವೇ? ಹೂಗೆ 3 ಲಕ್ಷಕ್ಕಿಂತ ಕಮ್ಮಿ ಆದ್ರೆ ಆ ಸೇಲೆ ಆಗಲ್ಲ. ಏನ್ ಸರ್ ಹಿಂಗಂತೀರಾ? ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಗಂಡುಗುಳಿ ಅಂಶದ ಏಕೈಕ ಮನೆಯಳಿಯ ಐ ಎಂ ವಿಠಲಮೂರ್ತಿ ಎಮ್ಗೆ 3 ಲಕ್ಷಕ್ಕೆ ಕರೆಕ್ಟ್ ಆಗಿ 3 ಲಕ್ಷಕ್ಕೆ ಬೆಲೆ ಬಾಳ್ತೀನಿ ಗೊತ್ತಾ ನಾನು? ಏನ್ ಸ್ವಾಮಿ ಚೆಕ್ ಮಾಡ್ತೀರಾ? 2 ಕಿಡ್ನಿ ಇದೆಯಲ್ವ ಅಂತ ಚೆಕ್ ಮಾಡ್ತಾ ಇದ್ದೀನಿ. ದೇಹದಲ್ಲಿರೋ ಪ್ರತಿಯೊಂದು ಅಂಗನೂ ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲೇ ಇದೆ. ನಾನು ಯಾವ ಭಾಗನೂ ಮಾರ್ಕೊಂಡಿಲ್ಲ. ನಾನು ಹರಾಜು ಕೂಗ್ತಾ ಇರೋದು ಇಡೀ ದೇಹನ. ಇನ್ನು ನಾನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ತಗೊಳ್ತಾ ಇದ್ದೀನಿ. ನನ್ನ ಜೊತೆ ಎಷ್ಟು ಕೊಟ್ಟು ಕೊಂಡ್ಕೊತೀರಾ? 3 ಲಕ್ಷ. ಆದರ್ಗಳೇ, ಇವತ್ತು ಗೊತ್ತಾಯ್ತು ನನ್ನ ಬೆಲೆ 3 ಲಕ್ಷಕ್ಕೆ ಏರಿದೆ ಅಂತ. ನಾನು ಸೇನಾಗಿದ್ದೀನಿ, ನೀವೆಲ್ಲ ಹೊರಡ್ಬೋದು. ಕೊಡ್ತೀನಿ ಬಾರಯ್ಯ. ನಿಮ್ಮ ಮನೆಗೆ ಫೋನ್ ಮಾಡಿಕೊಡು. ನೀನು ನಂಗೆ ಸೇಲ್ ಆಗಿದ್ಯಾ? ಅದಕ್ಕೆ ತಾನೇ ಫೋನ್ ಮಾಡೋ ಅಂತಿರೋದು. ಹಲೋ, ನಾನು ಈ ಮನೆ ಮಗಳು ಪಲ್ಲು ಮಾತಾಡ್ತಾ ಇರೋದು. ವಿಟ್ಲ ಏನಾಗಬೇಕು? ಅವರು ನನ್ನ ಗಂಡ ಆಗ್ಬೇಕು. ನನ್ನ ಗಂಡನ 3 ಲಕ್ಷಕ್ಕೆ ಕೊಂಡ್ಕೊಂಡಿದ್ದೀನಿ. ಕೊಂಡ್ಕೊಂಡು ಏನ್ ಮಾಡ್ತೀರಾ? ಉಪ್ಪು ಖಾರ ಹಾಕ್ತೀನಿ. ನಿನ್ನ ಗಂಡನ ಕಿಡ್ನಾಪ್ ಮಾಡಿದ್ದೀನಿ. 3 ಲಕ್ಷ ಕೊಟ್ಟು ಹೋಗಿ ಬಿಡ್ಸ್ಕೊಂಡು ಹೋಗು. ಆದ್ರೆ ನಮ್ಮ ಯಜಮಾನ್ರು ಹರಾಜ್ ಹಾಕಿಸ್ಕೊಳಕ್ಕೆ ಅಂತಲ್ವಾ ಹೋಗಿದ್ದು? ಅಲ್ಲ, ನಾನು ಕಿಡ್ನಾಪ್ ಮಾಡಿದ್ದು. ಅಮ್ಮ, ಏನಮ್ಮ? ನಮ್ಮ ಯಜಮಾನ್ರನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದಾರಂತೆ. ಹಲೋ, ನಾನು ಗಂಡುಗಲಿ ವಂಶದ ಕಿಲೀತಲೆ ಲಂಗಮ್ಮ ಮಾತಾಡೋದು. ಅವ್ರ ಹೆಸರು ಲಂಗಮ್ಮ ಅಲ್ಲ, ರಂಗಮ್ಮ. ಅವ್ರಿಗೆ ರಕಾರ ಬರಲ್ಲ, ರೇಗಿಸ್ಬೇಡಿ, ನಂಗೆ ತುಂಬಾ ನೋವಾಗುತ್ತೆ. 3 ಲಕ್ಷ ಕೊಟ್ಟು ಇವನ್ನ ಬಿಡ್ಸ್ಕೊಂಡು ಹೋಗು. ಇಲ್ಲಾಂದ್ರೆ ಇವನು ನನ್ನ ಹತ್ರನೇ ಇರ್ತಾನೆ. ಆಯ್ತಪ್ಪ, ಅವನಂತೂ ಒಂದು ನಯಾ ಪೈಸಕ್ಕೂ ಬೆಲೆ ಬಾಳಲ್ಲ. ನಮ್ಮ ಮನೇಲಿ ಇಟ್ಕೊಂಡು ಏನ್ ಮಾಡ್ತಾನೆ? ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನನ್ನ ಮಗಳಿಗೆ ಬೇರೆ ಮದುವೆ ಮಾಡ್ತೀನಿ. ಏನಾಯ್ತಾ? ನಿಮ್ಮ ಮನೇಲಿ ಎಲ್ಲರೂ ನಿನ್ನ ದಂಡ ಪಿಂಡ ಕೆಲ್ಸಕ್ಕೆ ಬರ್ದವನು 1 ರೂಪಾಯಿನೂ ಸಂಪಾದನೆ ಮಾಡಿಲ್ಲ ಅಂತ ಹೇಳ್ತಾರಲ್ಲ, 3 ಲಕ್ಷ ಯಾರೋ ಕೊಡ್ತಾರೆ? ಒಂದು ಮಾತು ನನ್ನ ಹೆಂಡತಿನ ಕೇಳಿ ನೋಡ್ಬೇಕಾಗಿತ್ತು. ಅವಳು ಅದನ್ನೇ ಕಣ ಹೇಳಿದ್ದು. ನನ್ನ ಫೋನನ್ನು ಇಟ್ಕೊಂಡು ಏನನ್ನ ಮಾಡ್ತೆ? ಬಿಡಿಸ್ಬಿಡೋಣ, ಮನೆಗೆ ಹೊಟ್ಟೋಗ್ತೀನಿ. ನಾನು ಒಂದು ಸಲ ಕಿಡ್ನಾಪ್ ಮಾಡಿದ್ಮೇಲೆ ಮುಗೀತು. ಕಬ್ಬಿ ಉಸ್ತಿ ಇದ್ದಂಗೆ 10 ಲಕ್ಷ ಕೊಡೋಗಂತ ಬಿಡಲ್ಲ. ಅಣ್ಣ, ಸ್ವಲ್ಪ ಹೊತ್ತಿನ ಮುಂಚೆ 3 ಲಕ್ಷ ಅಂದಿದ್ದೆ, ಈಗ ಇದ್ದಕ್ಕಿದ್ದಂಗೆ ಬಜೆಟ್ ಯಾಕಣ್ಣ ಜಾಸ್ತಿ ಮಾಡ್ಬಿಟ್ಟೆ? ನಿಮ್ಮ ಮನೆಯವರು ಇದು ಕೊಪ್ಕೊಂಡಿಲ್ಲ ಅಂದ್ರೆ ಇನ್ನ ರೈಸ್ ಆಯ್ತಾನೆ ಇರ್ತದೆ. ಫೋನ್ ಮಾಡ್ಕೊಳ್ಳೋ. ನೀನೇ ರೀಡಲ್ ಹೊತ್ತಣ್ಣ, ತಾನಾಗ್ತಾನೆ ಆಗುತ್ತೆ. ಹಲೋ, ನಾನು ಚಂಪಾ ಮಾತಾಡ್ತಿರೋದು. ಚಂಪಾ ಅಂದ್ರೆ ಯಾರು? ನಾನು ಈ ಮನೆ ಚಿಕ್ಕ ಯಜಮಾನಿ. ನೀವು ಯಾರು? ಪ್ರಭಾಕರ ಅಂತ. ನಿಮ್ಮ ಮನೆ ಬಿಟ್ಟು ನಾನು ಕಿಡ್ನಾಪ್ ಮಾಡಿದ್ದೀನಿ. 10 ಲಕ್ಷ ರೂಪಾಯಿ ಕೊಟ್ಟರೆ ಕಳ್ಸ್ಕೊಡ್ತೀನಿ. ಇಲ್ಲ ಅಂದ್ರೆ ಕತ್ತರಿಸಾಕ್ತೀನಿ. ಆಯ್ತು, ಮಾಡು. ಮಚ್ಚು ಲಾಂಗು ಏನಾದರೂ ಬೇಕಾದ್ರೆ ನಮ್ಮನೆಗೆ ಬಂದು ಫ್ರೀಯಾಗಿ ಕೊಡ್ತೀನಿ, ತಗೊಂಡು ಹೋಗು. ಇಡಫನ. ನಿನ್ನ ಕತ್ತರಿಸೋದಕ್ಕೆ ಲಾಂಗು ಮತ್ತು ಟೂರಿನೆಲ್ಲ ನಿಮ್ಮ ಮನೆಯವರು ಸಪ್ಲೈ ಮಾಡ್ತಾರಂತಲ್ಲ. ಜನ್ಮಕ್ಕೆ ಚಿಂತೆ ಅಣ್ಣ, ಈಗ್ಲಾರು ನಾನು ಬಿಟ್ಬಿಡ್ಬಾರ್ದ, ಮನೆಗೆ ಹೊಟ್ಟೋಗ್ತೀನಿ. ನೀನು 5,000 ರೂಪಾಯಿ ದುಡ್ಕೊಂಬಂದು ಕೊಡೋದಂತ ನಾನು ಬಿಡಲ್ಲ ಕಣ. ಅಣ್ಣ, ನನಗೆ ಯಾರಣ್ಣ ಕೆಲಸ ಕೊಡ್ತಾರೆ? ಒಂದು ಕೆಲಸ ಮಾಡು, ನೀನೇ ನಂಗೆ ಕೆಲಸ ಕೊಟ್ಬಿಡು. ಜನ್ಮಕ್ಕೆ ಈ ಮನೆಯಲ್ಲಿ ಯಜಮಾನ ಒಬ್ಬನೇ ಇರ್ತಾನೆ. ಏನು ಮಾಡ್ಬೇಕಣ್ಣ? ಆಗೋಯ್ತು. ಯಾರ್ದು ಕೈ ಮೇಲೆ ಇರೋದು ಕೈ ಮೇಲೆ ಇರೋದೆಲ್ಲ ಬಿಟ್ಕೊಳ್ತಾನೆ. ತಗೊಂಬರ್ತಾರೆ. ನಾನು ದರೋಡೆ ಮಾಡಕ್ ಹೋಗ್ಬೇಕಾ? ಲೇ ದಡ್ಡ, ನಾನು ಮಾಡೋದು ಅದೇ ಕೆಲಸನೇ. ಹೋಗು. ನನಗೆ ಯಾಕೋ ಗಾಬರಿ ಆಗ್ತಿದೆ. ಗಾಬರಿ ಆಯ್ತದೆ. ಒಂದು ಸಲ ದರೋಡೆ ಮಾಡಿ ನೋಡು, ನೀವು ಆಟೋಮೆಟಿಕ್ ಆಗಿ ಧೈರ್ಯ ಬರುತ್ತೆ. ಆಮೇಲೆ ಬೇರೆಯವ್ರಿಗೆ ನಿಮ್ಮ ಕಂಡ್ರೆ ಭಯ ಬರುತ್ತೆ. ಹೋಗು.
ಯಾರು ನೀವು? ಈ ಮನೆ ಸಾಹುಕಾರ ಯಾರು? ನಾನೇ. ಈ ಮನೆ ಯಜಮಾನ್ರು ನೀವೇನಾ? ಹೌದು, ಅದೇನು ಹೇಳಿ. ಅದು ಅರೆ ನಿಮ್ಮೆಲ್ಲ ನೋಡಿದ್ದೀನಿ ನಾನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈ ಕೆಲಸ ನನಗೆ ಫಸ್ಟ್ ಟೈಮ್ ಮಾಡ್ತಿರೋದು. ಕೆಲಸ ಮಾಡ್ಕೊಂಡಿದ್ದೀರಾ? ಅದೇ ನಿಮ್ಮನ್ನ ದರೋಡೆ ಮಾಡಕ್ಕೆ ಅಂತ ಬಂದಿದ್ದೀನಿ. ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಇದೇ ಚಾಕುಂದ ನಿಮ್ಮನ್ನ ಚುಚ್ಚು ಬಿಡ್ತೀನಿ. ಚಾಕು ಓಪನ್ ಮಾಡ್ತೀನಿ ತಡೀರಿ. ಎಣ್ಣೆ ಬಿಟ್ಬೇಕಿರಿ. ನೆಟ್ ಚಾಕು ಓಪನ್ ಮಾಡೋದು ಬರೋದಿಲ್ವಲ್ರಿ? ಕೊಡ್ರಿ ಇಲ್ಲಿ. ನೋಡ್ರಿ, ಇದು ಬಟನ್ ಚಾಕು. ಈ ರೀತಿ ಪ್ರೆಸ್ ಮಾಡಬೇಕು. ತಗೊಳ್ಳಿ. ಕೈ ನಡಿಸ್ತಾ ಇದ್ದೇನ್ರಿ, ಗಟ್ಟಿ ಹಿಡ್ಕೊಡ್ರಿ, ಹದರ್ಬಾರ್ದು. ನನ್ಗೆ ಏನ್ ಮಾಡ್ಲಿ ಸರ್? ನಿಮ್ಮ ನೋಡಿದ್ರೆ ಒಳ್ಳೆ ಮನ್ಸು ತರ ಕಾಣಿಸ್ತಿದ್ದಾರೆ. ಹೌದು ಸರ್, ನಾನು ತುಂಬಾ ಒಳ್ಳೆ ಮನುಷ್ಯನೇ. ಆ ಎಂ ವಿಠಲ್ ಮೂರ್ತಿ ಎಮ್ಮೆ ಗಂಡಗಲಿ ವಂಶದ ಏಕೈಕ ಮನೆಯ. ಯಾವತ್ತೂ ಕೆಲಸ ಮಾಡಿಸೋನೇ ಅಲ್ಲ ಸರ್. ಅವನು ಯಾವನೋ ರೌಡಿ ರಸ್ತೆಯಲ್ಲಿ ನಿಂತ್ಕೊಂಡು ಹೋಗೋ ಈ ಮನೆ ದರೋಡೆ ಮಾಡ್ಕೊಂಬ ಅಂತ ಹೇಳಿದ್ದಾನೆ. ಅಕಸ್ಮಾತ್ ಮಾಡ್ಕೊಂಡ್ಬಂದ್ರೆ ತಕ್ಕ ನಾನು ಚುಚ್ಚು ಬಿಡ್ತೀನಿ ಅಂತ ಹೆದರ್ತಿದ್ದಾನೆ. ನೀವು ಯಾಕೆ ಅಂತ ಪ್ರವಾಸ ಮಾಡ್ತೀರಿ? ಎಲ್ಲ ನನ್ನ ಹಣೆ ಬರ. 5,000 ರೂಪಾಯಿ ತಗೊಂಬರ್ಲಿಲ್ಲ ಅಂತಂದ್ರೆ ನಿನ್ ಕತೆ ಫಿನಿಶ್ ಅಂತ ಹೇಳ್ಬಿಟ್ಟಿದ್ದಾನೆ. ಮೊದಲು 5,000 ರೂಪಾಯಿ ಕೊಟ್ಟು ಅವನಿಂದ ತಗೊಂಡ್ಕೊಡಿ. ನೀವು ನನ್ನ ಭಾಗಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಚಾಕು ನಾವು ವರ್ಕ್ ಮಾಡ್ಕೊಡಿ, ಚುಚ್ಚಿಟ್ಬಿಟ್ರೆ ಕಷ್ಟ. ಬರ್ತೇನೆ, ಚಾಕು ಬಿಟ್ಟು ಹೆಂಗೆ ತಗೊಂಬರಲ್ಲ, ಹಂಗೆ ಬರ್ತೇನೆ. ನಾನು ನೋಡ್ತಿದ್ದ ಹಾಗೇನೆ ದುಡ್ಡನ್ನ ಎತ್ಕೊಟ್ಬಿಡು. ಹಾ, ಹೋಗೋಳ್ಗೆ. ದೊಡ್ಡ ಉಪಕಾರ ಆಯ್ತು ಸರ್. ಸರ್, ಈ ಉಪಕಾರನ ನಾನು ಹ್ಯಾಕ್ ಸರ್ ಮರೀಲಿ? ಇಲ್ಲಿ ಇಲ್ಲಿ ಸೀದಾ ನೆಟ್ಟಿಗೆ ಮನೆಗೆ ಹೋಗಿ. ಇಲ್ಲ ಸರ್, ನಾನು ಗಂಡು ಗಣೇಶ್ವರ ಮೇಲೆ ಪ್ರಮಾಣ ಮಾಡಿದ್ದೀನಿ ಸರ್. ಏನಂತ? ನನ್ನನ್ನು ನಾನೇ ಹೊರಗೆ ಹಾಕೋತೀನಿ ಅಂತ. ಹಲೋ, ನಾನು ಚಪ್ಪ ಮಾತಾಡ್ತಿರೋದು. ನಾನಮ್ಮ ಸಾವುಕಾರ ಶ್ರೀನಿವಾಸಯ್ಯ ಮಾತಾಡೋದು. ಆ ವಿಟ್ಲ ನಿಮ್ಮನೆ ಹುಡುಗ ತಾನೆ? ಹೌದು, ಯಾಕೆ? ನೋಡಮ್ಮ, ಅವ್ನು ಯಾರೋ ಕಳ್ಳನ ಜೊತೆ ಸೇರ್ಕೊತಿದ್ದ. ಅವನಿಂದ ಬಿಡಿಸಿದ್ದೀನಿ. ಸೀದಾ ಮನೆಗೆ ಹೋಗಯ್ಯ ಅಂತಂದ್ರೆ ಇಲ್ಲ, ನಾನು ಹರಾಜ್ ಹಾಕ್ಕೊಡ್ತೀನಿ ಅಂತ ಹೋಗಿದ್ದಾನೆ. ಹೇಗಾದ್ರೂ ಮಾಡಿ ಅವನ್ನ ಬಿಡಿಸ್ಕೊಳ್ಳಿ. ಅತ್ತೆ, ಅತ್ತೆ, ಮೈಯಂದು ಫುಲ್ ಜಾಸ್ತಿ ಆಗ್ತಿದೆ. ಹೇಗಾದ್ರೂ ಮಾಡಿ ಅವ್ನು ಬುದ್ಧಿ ಕಲಿಸ್ಬೇಕಲ್ಲ. ಈಗ ಮಾಡಿದ್ರೆ ಅದು ಹಾಗಾಗುತ್ತೆ. ಹೇಗಾಗುತ್ತೆ? ಹೇಗೆ ಹೇಳ್ತೀನಿ ಬಾ. ಮಹಾಜನಗಳೇ, ಇವತ್ತು ನಿಮಗೆ ಸುವರ್ಣಾವಕಾಶ. ನನ್ನಂತ ವ್ಯಕ್ತಿನ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ನಾನು ಹರಾಜಿಗೆ ಬಂದಿರ್ಬೇಕಾದ್ರೆ ನೀವೇ ತಲೆ ಕೆಡಿಸ್ಕೊತೀರಾ? ಸರ್ಕಾರಿ ಸವಾಲ್ 10,000 ರೂಪಾಯಿ. 12,000, 13,000, 1,00,000. ಕಮಾನ್ ಜೆಂಟ್ಲ್ಮೆನ್. ಕಮ್ಮಿದ್ರೆ ಹೋಗ್ರ. 2 ಲಕ್ಷ, 3 ಲಕ್ಷ, 5 ಲಕ್ಷ. ಇದ್ರ ಮೇಲೆ ಯಾರಾದ್ರೂ ಹೋಗಿದ್ರೆ ಕೋಟಿ ತೆಗೆದು ಬಿಡ್ತೇನೆ. ಹೋಗ್ರ ಇಲ್ಲಿಂದ. ಸರ್ ಪ್ಲೀಸ್. ಯಾಕೆ ಸರ್ ಹುಡುಗ್ರಿ? ನಾನು ನಿನ್ನ ಹರಾಜಲ್ಲಿ ಕೊಂಡ್ಕೊಂಡಿದ್ದೀನಿ, ನನ್ನನ್ನೇ ತಪ್ಕೊಳಕ್ ಬರ್ತೀಯಾ? ಸಾರಿ ಸರ್. ಸರ್ ದುಡ್ಡು ಸರ್. ದುಡ್ಡು ನಮ್ಮ ಬಾಸ್ ಕೊಡ್ತಾರೆ, ನಡಿ ನನ್ನ ಜೊತೆ. ಗೋಪಾಲ ಅಲ್ವಾ? ಇಲ್ಲ, ನೀನು ಗೋಪಾಲನೇ. ಗೋಪಾಲ ಫೋನ್ ಮಾಡಿ ಗೋಪಾಲ ಸಿಕ್ಕಿದಾನೆ ಅಂತ ಹೇಳು. ಆದ್ರೆ ಗೋಪಾಲ ಸತ್ತೋಗಿದ್ದಾನಲ್ವಾ ಬಾಸ್? ಮತ್ತೆ ಸಿಕ್ಕಿದಾನೆ ಅಂತ ಹೇಳು. ನಾವು ಇವನ್ನ ತೋರಿಸಿ ಗೋಪಾಲನ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರ್ಸ್ಕೊಳ್ಳೋಣ. ಬಿಡು ಮಗ, ನಿನ್ನ ಆಸ್ತಿ ನಮ್ಮ ಹೆಸರಿಗೆ ಬರ್ಸ್ಕೊಂಡ್ರಾಯ್ತು. ಆಮೇಲೆ ಏನ್ ಮಾಡೋದು ಬಾಸ್? ಏನ್ ಮಾಡೋದು? ಇವನ್ನ ತುಂಡು ತುಂಡ ಕತ್ತರಿಸಿ ಕಾರ್ಪೊರೇಷನ್ ತೊಟ್ಟಿಗೆ ಬಿಸಾಕಿದ್ರೆ
ಏನೋ ಪದ್ಮಾಸ್, ಹರಾಜಲ್ಲಿ ನಿನ್ನನ್ನು 5 ಲಕ್ಷ ರೂಪಾಯಿಗೆ ಕೂಗಿಲ್ವಾ? ನಾನು ದುಡ್ಡಿನ ಕೊಟ್ಟಿಲ್ವಲ್ಲ. ದುಡ್ಡು ಕೊಡ್ತೀವಿ, ಸರಿಯಾಗಿ ಬೆಂಡು ಎತ್ತೀವಿ, ಬಾರೋ ನನ್ ಜೊತೆ. ಬರಲ್ಲ, ನಿಮ್ ದುಡ್ಡು ನನಗೆ ಬೇಡ. ನೀನ್ ಬರೋಲ್ಲ ಅಂತಂದ್ರೆ ನಿನ್ನ ಇಲ್ಲೇ ತಿಂದು ತಿಂದ ಕತ್ತರಿಸಿ 4 ಚಿಕ್ಕುಗಳು ಹಾಕಬೇಕು. ನನಗೆ ಪ್ರಾಣ ಭಿಕ್ಷೆ ನೀಡಿ. ಇದರಿಂದ ಯಾವುದೇ ಕಾರಣಕ್ಕೂ ಈ ಹರಾಜಿನ ತಂಟೆಗೆ ಹೋಗೋದೇ ಇಲ್ಲ. ಮೊನ್ನೆ ತೆಪ್ಪಗಿಟ್ಬಿಡ್ತೀನಿ. ಬರೀ ಬಾಯಿ ಮಾತನ್ನು ಹೇಳಿದ್ರೆ ಆಗೋಲ್ಲ, ಬರೆದು ಕೊಡು. ಇನ್ಮೇಲೆ ಹೇಳಿದ ಮಾತನ್ನ ಕೇಳ್ಕೊಂಡು ಮನೇಲೆ ಬಿದ್ದಿರ್ತೀನಿ, ಹರಾಜಿನ ತಂಟೆಗೆ ಹೋಗಲ್ಲ ಅಂತ. ಹಾ, ತಗೋ. ನಿಮ್ ಮಗನೇ ಬಿಟ್ಟಿದ್ದೀನಿ, ಬದುಕ ಹೋಗು. ನಿನಗ್ ಬುದ್ಧಿ ಕಲಿಸ್ಬೇಕು ಅಂತಾನೆ ನಾವು ಹೀಗೆ ಮಾಡಿದ್ದು. ಅಂದ್ರೆ ನೀವು